ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ. ಆವಾಗ ಎಲ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋನ ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್. ಇದು 12th ಮೇನ್ ಕ್ರಾಸ್ ಮಹಾಲಕ್ಷ್ಮಿ ಲೇಔಟ್ನಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ದೋಸೆ ಹಾಕ್ತಾ ಇದ್ದಾರೆ. ಯಾವ ರೀತಿ ಹಾಕ್ತಾರೆ ಅಂತ ನೋಡ್ಕೊಂಡ್ ಬರೋಣ. ಗೆಳೆಯರೆ, ಇಲ್ಲಿ ಸೌದೆ ಒಲೆಯಲ್ಲಿ ದೋಸೆಗಳನ್ನ ಬೇಯಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅದೊಂದು ವಿಶೇಷತೆ. ಸಾಮಾನ್ಯವಾಗಿ ಎಲ್ಲ ಕಡೆ ಗ್ಯಾಸ್ ಒಲೆಯಿಂದ ಮಾಡ್ತಾ ಇರ್ತಾರೆ, ಆದರೆ ಇಲ್ಲಿ ಸೌದೆ ಒಲೆಯನ್ನು ಉಪಯೋಗಿಸಿ ದೋಸೆಗಳನ್ನ ಸುಟ್ಟು ಕೊಡ್ತಾರೆ. ಇಲ್ಲಿನ ದೋಸೆಗಳು ತುಂಬಾನೇ ಗರಿಗರಿಯಾಗಿ ಸಖತ್ತಾಗಿತ್ತು ಫ್ರೆಂಡ್ಸ್. ನಾನು ಟೇಸ್ಟ್ ಮಾಡಿದೆ, ನನಗಂತೂ ತುಂಬಾನೇ ಇಷ್ಟ ಆಯಿತು. ಬೆಣ್ಣೆ ನೋಡಿ ಯಾವ ರೀತಿ ಆಗ್ತಾ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್. 2 ರೌಂಡು ಬೆಣ್ಣೆ ಹಾಕ್ತಾರೆ. ಆಲ್ಮೋಸ್ಟು ಒಬ್ಬೊಬ್ಬರಿಗೆ ಸುಮಾರು ಬೆಣ್ಣೆ ಬರುತ್ತೆ ಒಂದೊಂದು ದೋಸೆಗೆ. ತಿಂತಾ ಇದ್ರೆ ಗರಿಗರಿಯಾಗಿ ಆ ಬೆಣ್ಣೆಯ ಘಮ. ಹಾಗೆ ಯಾವ ಬೆಣ್ಣೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ಇವರು ನಂದಿನಿ ಬೆಣ್ಣೆಯನ್ನು ಉಪಯೋಗಿಸ್ತಾರೆ. ತುಂಬಾನೇ ಸೂಪರ್ ಆಗಿರುತ್ತೆ. ತಿಂದಾದ್ಮೇಲೆ ಕೈಯೆಲ್ಲ ಜಿಡ್ಡು, ಆಮೇಲೆ ಆ ಘಮ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಈ ಕಡೆ ಬನ್ನಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ದೋಸೆ ಜೊತೆಗೆ ಇಲ್ಲಿ ಹಳದಿ ಬಣ್ಣದ ಆಲೂಗೆಡ್ಡೆ ಪಲ್ಯ ಕೊಡ್ತಾರೆ. ಹಾಗೆ ಬಿಳಿ ಬಣ್ಣದ ಆಲೂಗೆಡ್ಡೆ ಪಲ್ಯ ಕೂಡ ಕೊಡ್ತಾರೆ. 2 ರೀತಿಯ ಪಲ್ಯ ಇರುತ್ತೆ. ನೀವು ಯಾವ್ದು ಬೇಕೋ ಅದನ್ನ ತಗೋಬಹುದು. ಇಲ್ಲಿನ ದೋಸೆಗಳು ಇಷ್ಟು ಗರಿಗರಿಯಾಗಿ ರುಚಿಯಾಗಿರೋದ್ರಿಂದ ತುಂಬಾನೇ ಕಸ್ಟಮರ್ಸು ಬರ್ತಾ ಇರ್ತಾರೆ. ಆದ್ರಿಂದ ಇಲ್ಲಿ ನೀವು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಆರ್ಡ್ರ್ ಕೊಟ್ಟು ಅಷ್ಟೊತ್ತು ವೆಯ್ಟ್ ಮಾಡಲೇಬೇಕಾಗುತ್ತೆ. ಫಸ್ಟ್ ಹೇಳ್ಬಿಡ್ತಾರೆ ಕೌಂಟ್ರಲ್ಲಿ, ಸುಮ್ಮನೆ ಸಮಸ್ಯೆ ಆಗೋದು ಬೇಡ ಆಮೇಲೆ ಅಂತ. ಹಾಫ್ ಆನ್ ಅವರ್ ಆಗುತ್ತೆ, 20 ಮಿನಿಟ್ಸ್ ಆಗುತ್ತೆ, ನಿಮ್ಗೆ ಟೈಮ್ ಕೊಡ್ತಾರೆ. ಸೊ ಆ ಟೈಮ್ ನೀವು ಬರೋವರೆಗೂ ನೀವು ಅಲ್ಲಿ ವೆಯ್ಟ್ ಮಾಡಿಕೊಂಡು ತಗೊಂಡು ತಿನ್ನಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ದೋಸೆಯನ್ನು ಮುಗ್ಚಿ ಹಾಕ್ತಾ ಇದ್ದಾರೆ. ನೋಡಿ, ಮತ್ತೆ ಇನ್ನೊಂದು ರೌಂಡು ಬೆಣ್ಣೆ ಹಾಕ್ತಾ ಇದ್ದಾರೆ. ಸೌದೆ ಒಲೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇಲ್ಲಿ ಸೆಟ್ಟು, ಮಸಾಲೆ, ಓಪನ್, ಹಾಗೆ ಪಡ್ಡು ಕೂಡ ಸಿಗುತ್ತೆ ಫ್ರೆಂಡ್ಸ್.
ಪಡ್ಡು ಸೆಕ್ಷನ್ನು ಅಲ್ಲೇ ಪಕ್ಕದಲ್ಲೇ ಇದೆ, ಆಮೇಲೆ ತೋರಿಸ್ತೀನಿ. ಈಗ ದೋಸೆ ಮಾಡೋದನ್ನು ನೋಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ದೋಸೆಗಳು. ನೋಡಿ ಎಷ್ಟು ನೀಟಾಗಿ ಬಗ್ಚಿ ಹೆಂಗೆ ಕೊಡ್ತಾರೆ ಅಂತ. ಆಲ್ಮೋಸ್ಟ್ ದಾವಣಗೆರೆ ಎಲ್ಲಿ ಬೆಣ್ಣೆ ದೋಸೆ ತಿಂದರೆ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ಸೇಮ್ ಟೇಸ್ಟ್ ಇದೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಪಾರ್ಸಲ್ ಕೂಡ ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ಎರಡೆರಡು ರೌಂಡ್ ಬೆಣ್ಣೆ ಹಾಕಿ ಬೇಯಿಸ್ತಾ ಇದ್ದಾರೆ. ನೋಡಿ ಸೌದೆ ಒಲೆ ಹೇಗೆ ಉರಿತಾ ಇದೆ ನೋಡಿ ಕಟ್ಟಿಗೆ. ಇಲ್ಲಿ ಪಡ್ಡು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ನೋಡ್ಕೊಂಡು ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗ್ಬಿಡ್ತವೆ. ನೋಡಿ ಎಷ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಪಡ್ಡು ಕೂಡ ಟೇಸ್ಟ್ ಮಾಡಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಗರಿ ಗರಿಯಾಗಿ ಮಸ್ತ್ ಮಜಾ ಕೊಡ್ತು. ನೋಡಿ ಪಾರ್ಸಲ್ ಮಾಡ್ತಾ ಇದ್ದಾರೆ. ಪಾರ್ಸಲ್ಗೆ ಆರ್ಡ್ರ್ ಬಂದಿದೆ, ಅದಕ್ಕೋಸ್ಕರ ಸಿಲ್ವರ್ ಫಾಯಿಲ್ ಬಾಕ್ಸ್ನ ಉಪಯೋಗಿಸ್ತಾರೆ. ಪಾರ್ಸಲ್ಗೆ ತುಂಬ ನೀಟಾಗಿ ಪ್ಯಾಕ್ಸ್ ಮಾಡಿಕೊಡ್ತಾರೆ.
ಒಂದು ಪ್ಲೇಟ್ಗೆ 12 ಪಡ್ಡು ಬರ್ತವೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇದು ಚಟ್ನಿ ನೋಡಿ ಫ್ರೆಂಡ್ಸ್. ಇದು ಆಲೂಗೆಡ್ಡೆ ಪಲ್ಯ, ವೈಟ್ ಆಲೂಗೆಡ್ಡೆ ಪಲ್ಯ. ಇದು ಹಳದಿ ಕಲರ್ ಆಲೂಗೆಡ್ಡೆ ಪಲ್ಯ. ಇದು ಕೆಂಪು ಚಟ್ನಿ, ಮಸಾಲೆ ದೋಸೆಗೆ ಬೆಳೆಯುವಂಥದ್ದು. ಇದು ಚಟ್ನಿ ಪುಡಿ. ಬೆಣ್ಣೆ ನೋಡಿ ಫ್ರೆಂಡ್ಸ್, ಇದೇ ಬೆಣ್ಣೆ, ನಂದಿನಿ ಬೆಣ್ಣೆ ಉಪಯೋಗಿಸೋದು. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ನೋಡೋಣ. ಎಷ್ಟು ಜನ ಕಸ್ಟಮರ್ಸು ನಿಂತ್ಕೊಂಡು. ಹಲೋ, ನಮಸ್ಕಾರ ಅಮ್ಮ. ನಮಸ್ಕಾರ. ಹಲೋ, ನಿಮ್ಮ ಹೆಸರು? ಏನ್ ತಗೊಂಡ್ರಿ? ದಾವಣಗೆರೆ ಬೆಣ್ಣೆ ದೋಸೆ ಮತ್ತೆ ಸೆಟ್ ದೋಸೆ. ಓಕೆ, ಹೇಗಿದೆ ಟೇಸ್ಟ್? ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಏನು ಇಷ್ಟ ಆಗುತ್ತೆ ನಿಮಗೆ? ನಂದು ಬೆಣ್ಣೆ ದೋಸೆ ಇಷ್ಟ ಆಗುತ್ತೆ. ಅವಾಗ ಬರ್ತಾ ಇರ್ತೀರಾ? ಹಾ, ಬರ್ತಿರ್ತೀವಿ. ಸಂಡೇ ಯಾವಾಗೂ ಬರ್ತಿರ್ತೀವಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಳಿ ಸರ್. ನಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ. ನಾಗರಾಜ್. ಏನ್ ತಗೊಂಡ್ರಿ ಸರ್? ಸೆಟ್ ಮಸಾಲೆ ತಗೊಂಡ್ರೆ, ದಾವಣಗೆರೆ ಸೆಟ್. ಓಕೆ, ಹೇಗಿದೆ ಸರ್ ಟೇಸ್ಟ್? ಸೂಪರ್ ಇದೆ ಸರ್. ನಾವು ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತೀವಿ ಯಾವಾಗ ತುಂಬಾ ಚೆನ್ನಾಗಿರುತ್ತೆ. ಏನೇನು ಇಷ್ಟ ಆಗುತ್ತೆ ನಿಮಗೆ? ಮಸಾಲೆ ದಾವಣಗೆರೆ ಬೆಣ್ಣೆ ಮಸಾಲೆ, ಓಪನ್ ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಬರ್ತಾ ಇರ್ತೀವಿ ಇಷ್ಟಪಟ್ಟು. ಮಕ್ಕಳು ನಾವೆಲ್ಲ ಇಷ್ಟಪಟ್ಟು ತಿಂತೀವಿ. ರೆಗ್ಯುಲರ್ ಬರ್ತಾ ಇರ್ತೀರಾ? ಬರ್ತಾನೆ ಇರ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ಹೆಸರು? ಸಂತೋಷ್ ಅಂದ್ಬಿಟ್ಟು. ಏನ್ ತಗೊಂಡ್ರಿ? ನಾವು ಬೆಣ್ಣೆ ಮಸಾಲೆ ತಗೊಂಡಿದ್ದೀವಿ. ಹೇಗಿದೆ ಸರ್ ಟೇಸ್ಟ್? ಸೊ ಬೆಣ್ಣೆ ಮಸಾಲೆ ಸೂಪರ್ ಆಗಿದೆ, ಸೊ ಕ್ರಿಸ್ಪಿ ಆಗಿದೆ. ಸೊ ನಿಮ್ಗೆ ಯಾವ ಪಲ್ಯ ಬೇಕಂತ ಹೇಳಿದ್ರೆ, ವೈಟ್ ಬೇಕಂದ್ರೆ ಅವರು ವೈಟ್ ಪಲ್ಯ ಕೊಡ್ತಾರೆ. ಸೊ ಸ್ವಲ್ಪ ಸ್ಪೈಸಿ ಇರುತ್ತೆ, ಲೈಕ್ ಯಾರು ಸ್ಪೈಸಿ ಬೇಕಾದ್ರೆ ಕಮ್ಮಿ ಸ್ಪೈಸಿ ಕೊಡ್ತಾರೆ. ಸೊ ಓವರ್ ಆಲ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಬೇರೆ ಏನು ಇಷ್ಟ ಆಗುತ್ತೆ ನಿಮ್ಗೆ? ಬೇರೆ ಇನ್ನೂ ಗೊತ್ತಿಲ್ಲ, ಪಡ್ಡು ಆರ್ಡರ್ ಮಾಡಿದ್ರೆ ಪ್ರಾಬಲಿ ಅದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಓಕೆ, ಅದ್ ಬಿಟ್ಟರೆ ಓಪನ್ ಪುಡಿ ಆರ್ಡರ್ ಮಾಡಿದ್ದಾರೆ, ಅದಿನ್ನು ಬರಬೇಕು. ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ ಸರ್. ಸೊ ಇಲ್ಲಿ ಬಂದ್ರೆ ಲೈಕ್ ಫೇಮಸ್ ಬಂದ್ಬಿಟ್ಟು ಬೆಣ್ಣೆ ಮಸಾಲೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮ್ಮ ಹೆಸರು? ಕಾವ್ಯ. ಏನ್ ತಗೊಂಡ್ರಿ? ನಾವ್ ಇವಾಗ ಒಂದು ಮಸಾಲೆ ಬೆಣ್ಣೆ ತಗೊಂಡಿದೀವಿ. ನನ್ ಮಗಳಿಗೆ ಖಾಲಿ ಬೆಣ್ಣೆ ದೋಸೆ ತಗೊಂಡಿದ್ದೀವಿ. ಹೇಗಿದೆ ಟೇಸ್ಟ್? ತುಂಬಾ ಚೆನ್ನಾಗಿದೆ. ನಾವ್ ಯೂಶಲಿ ಇಲ್ಲಿ ಬರ್ತಾ ಇರ್ತೀವಿ. ಸಂಡೇಸ್ ಅಂದ್ರೆ ಇಲ್ಲಿಂದಾನೆ ತಗೊಂತೀವಿ, ಇಲ್ಲ ಇಲ್ಲೇ ಬಂದು ತಿಂತೀವಿ. ಬೇರೆ ಏನು ಇಷ್ಟ ಆಗುತ್ತೆ ನಿಮ್ಗೆ? ಇಲ್ಲಿ ಇವತ್ತು ಪಡ್ಡು ಟ್ರೈ ಮಾಡಿದ್ವಿ, ಪಡ್ಡುನು ತುಂಬಾ ಚೆನ್ನಾಗಿದೆ. ನಾವ್ ಯೂಶಲಿ ಮಸಾಲೆ ಬೆಣ್ಣೆನೆ ತಗೊಳ್ಳೋದು, ಇವತ್ತು ಪಡ್ಡು ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀವಿ? ಹಾ, ಬರ್ತಿರ್ತೀವಿ. ಮತ್ತೆ ಮನೆಗೂ ಪಾರ್ಸೆಲ್ ತಗೊಂಡ್ ಬರ್ತೀವಿ. ಇವತ್ತು ಇಲ್ಲೇ ಬಂದ್ ತಿನ್ನೋಣ ಅಂತ ಇಲ್ಲೇ ಬಂದ್ವಿ, ಬಿಸಿ ತಿನ್ನೋಣ ಅಂತ. ಅಂಡ್ ಗೊತ್ತಲ್ಲ, ಮನೆಗೆ ತರೋ ಅಷ್ಟಲ್ಲಿ ತಣ್ಣಗಾಗಿರುತ್ತೆ. ಸೊ ಇಲ್ಲೇ ಬಂದ್ ತಿನ್ನೋಣ ಅಂತ ಇವತ್ತು ಎಲ್ರು ಫ್ಯಾಮಿಲಿ ಇಲ್ಲೇ ಬಂದ್ವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಕಸ್ಟಮರ್ಸ್ ಎಲ್ಲ ಕೂತ್ಕೊಂಡು ದೋಸೆಗಳನ್ನ ಸವಿತಾ ಇದ್ದಾರೆ. ಫುಲ್ ರಶ್ ಆಗಿದೆ. ಕೆಲವರು ಆರ್ಡರ್ ಕೊಟ್ಟು ವೇಟಿಂಗ್ ಮಾಡ್ತಾ ಇದ್ದಾರೆ, ಕೆಲವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಬೆಂಗಳೂರಲ್ಲಿ ಯಾವುದೇ ಬ್ರಾಂಚಸ್ ಇಲ್ಲ ಇವ್ರದ್ದು. ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಇರೋದು ಮಾತ್ರ. ನಾನು ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಪಾರ್ಸಲ್ನ ತುಂಬ ನೀಟಾಗಿ ಮಾಡಿಕೊಡ್ತಾರೆ ಅಂತ. ನೋಡಿ ಎಷ್ಟು ಜನ ಪಾರ್ಸಲ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಹೆಸರು? ವರದರಾಜ್ ಅಂತ. ವರದರಾಜ್. ಏನು ತಗೊಂಡ್ರಿ? ನಾವು ಬೆಣ್ಣೆ ಮಸಾಲೆ ದೋಸೆ ತಗೊಂಡ್ವಿ. ಚೆನ್ನಾಗಿತ್ತು, ತುಂಬಾ ಕ್ರಿಸ್ಪಿ ಆಗಿದೆ. ನಾವು ಬಂದೊಂದು 30 ಮಿನಿಟ್ಸ್ ವೇಟ್ ಮಾಡಿದ್ವಿ. ನಿಮ್ಗೆ ಕ್ರೌಡ್ ನೋಡಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ, ಚಟ್ನಿಯನ್ನು ತುಂಬಾ ಚೆನ್ನಾಗಿತ್ತು, ಒಳ್ಳೇದಿದೆ. ಬೇರೆ ಏನು ಇಷ್ಟ ಆಗುತ್ತೆ? ಬೇರೆ ಪಡ್ಡು ತಗೊಂಡ್ವಿ, ಪಡ್ಡು ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ ಹೌದು, ನಾವು ಸ್ಯಾಟರ್ಡೆ ಸಂಡೇ ಇಲ್ಲೇ ಬರೋದು ತಿಂಡಿ ತಿನ್ನಲಿಕ್ಕೆ.
ವೀಕ್ ಆಫ್ ಅಲ್ಲಿ. ಮತ್ತೆ ತುಂಬಾ ಟೈಮಿಂದ ಇಲ್ಲೇ ಬರ್ತಿದ್ವಿ, ತುಂಬಾ ಟೇಸ್ಟಿ ಆಗಿದೆ ದೋಸೆ. ಥ್ಯಾಂಕ್ಸ್. ಸೀರಿಯಲ್ ವೈಸು ನೋಡಿಕೊಂಡು ಯಾರ್ದು ಆರ್ಡ್ರ್ ವೈಸು ಅವ್ರಿಗೆ ಕರೆದ್ಬಿಟ್ಟು ಕೊಡ್ತಾರೆ ಫ್ರೆಂಡ್ಸ್. ದೋಸೆಗೆ ಕಾಯಿ ಚಟ್ನಿ ಕೂಡ ಕೊಡ್ತಾರೆ. ತುಂಬನೇ ಸಖತ್ತು ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಇವಾಗ ದಾವಣಗೆರೆ ಬೆಣ್ಣೆ ದೋಸೆಯ ಓನರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ತಮ್ಮ ಹೆಸರು? ಕವಿತಾ. ಎಷ್ಟು ವರ್ಷ ಆಯ್ತು ಮೇಡಮ್ ಶುರು ಸರ್ ನಮ್ಮೆಲ್ಲ 8 ವರ್ಷ, ಫುಲ್ಲಾಗಿ 9ನೇ ವರ್ಷ ನಡೀತಾ ಇದೆ. ಓಕೆ. ದಾವಣಗೆರೆ ಅವರ ನೀವು ಬೇಸಿಕಲಿ? ದಾವಣಗೆರೆನೇ ಸರ್, ಪ್ರಾಪರ್ ಎಲ್ಲ ದಾವಣಗೆರೆ ನಮ್ದು. ಓಕೆ. ಏನ್ ಸ್ಪೆಷಲ್ ಮೇಡಮ್? ಸ್ಪೆಷಲ್ ದೋಸೆ ಸರ್ ನಮ್ದು. ದೋಸೆ ಪಡ್ಡು. ಓಕೆ. ಬೆಣ್ಣೆ ಪ್ಲೈನು, ಬೆಣ್ಣೆ ಸೆಟ್ಟು, ಬೆಣ್ಣೆ ಮಸಾಲ, ಓಕೆ, ಬೆಣ್ಣೆ ಓಪನ್ ಎಲ್ಲ ಸ್ಪೆಷಲ್. ಓಕೆ. ಜಾಸ್ತಿ ಯಾವ್ದು ಕಸ್ಟಮರ್ಸ್ ಆರ್ಡರ್ ಮಾಡ್ತಾರೆ? ಸರ್ ನಮ್ದು ಎಲ್ಲಾನು ಟೇಸ್ಟ್ ಇರುತ್ತೆ, ಎಲ್ಲಾನು ಟೇಸ್ಟೇ ನಮ್ದು. ಓಕೆ. ಎಲ್ಲಾನು ಸ್ಪೆಷಲ್ ಚೆನ್ನಾಗಿರುತ್ತೆ ಎಲ್ಲ ದೋಸೆನು. 4 ಪ್ಲೇಟ್ ದೋಸೆ ಮಾಡ್ತೀವಿ, 4 ಸ್ಪೆಷಲ್. ಪ್ಯೂರ್ ಬೆಣ್ಣೆ ಉಪಯೋಗಿಸ್ತೀರಾ? ಪ್ಯೂರ್ ನಂದಿನಿ ಬೆಣ್ಣೆ. ನಂದಿನಿ ಬೆಣ್ಣೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ ಸರ್ ನಮ್ದೆಲ್ಲ. 8 ವರ್ಷದಿಂದನೂ ನಮಗೆ ಕಸ್ಟಮರ್ಸ್ ಇದ್ದಾರೆ, ಎಲ್ಲಾನು ಚೆನ್ನಾಗಿದೆ. ಟೈಮಿಂಗ್ಸ್ ಮೇಡಮ್ ಎಷ್ಟು ಗಂಟೆಯಿಂದ? ಟೈಮಿಂಗ್ಸ್ ಬೆಳಗ್ಗೆ 7:30 ರಾತ್ರಿ 10:30 ತನಕ ಕಂಟಿನ್ಯೂ ಇರುತ್ತೆ, ರಜಾ ಇಲ್ಲ. ದೋಸೆ ಮಾತ್ರ? ದೋಸೆ ಪಡ್ಡು 2 ಐಟಮ್ ಮಾಡ್ತೀವಿ. ಎಲ್ಲ ದಿನನೂ ಇರುತ್ತಾ? ಫುಲ್ ಡೇ ಓಪನ್ ಸರ್ ನಮ್ದು, ಎಲ್ಲಾ ದಿನಾನೂ ಇರುತ್ತೆ, ರಜಾನೇ ಇಲ್ಲ ನಮ್ದು. ರಜಾನೇ ಇಲ್ಲ, ಮಧ್ಯ ಕ್ಲೋಸು ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್, ಸಿ ಯು.